ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ತ್ರಿಬಲ್ ನಂಬರ್ಸ್ ಬಗ್ಗೆ ಮತ್ತು ಸ್ವಿಚ್ ವರ್ಡ್ ಬಗ್ಗೆ ತಿಳಿಸಿದ್ದೆ. ಒಂದು ಸಾಲದ ಸಮಸ್ಯೆಯಿಂದ ಆಚೆ ಬರೋದಕ್ಕೆ, ಸಾಲ ಯಾರು ತಗೊಂಡಿರ್ತಾರೆ ಅವರು ಆದಷ್ಟು ಬೇಗ ನಿಮ್ಮ ಒಂದು ಸಾಲವನ್ನು ವಾಪಸ್ ಕೊಡಲಿ. ಸೊ ಈ ಒಂದು ಮೆಥಡೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಪ್ರಶ್ನೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಕಪ್ಪೆಗಳ ಗುಂಪು ಇರುತ್ತೆ. ಆ ಕಪ್ಪೆಗಳ ಗುಂಪು ಒಂದು ರೇಸನ್ನು ಸ್ಟಾರ್ಟ್ ಮಾಡಿರುತ್ತೆ. ಅಂದರೆ ಒಂದು ಬೆಟ್ಟವನ್ನು ಹತ್ತೋದು. ಈಗ ಎಲ್ಲ ಕಪ್ಪೆಗಳು ಏನು ಮಾಡುತ್ತೆ, ಆ ಒಂದು ಬೆಟ್ಟವನ್ನು ಹತ್ತೋದಕ್ಕೆ ಪ್ಲ್ಯಾನ್ ಮಾಡಿರುತ್ತೆ. ಕೆಲವೊಂದು ಕಪ್ಪೆಗಳು ಆಡಿಯನ್ಸ್ ಥರ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಈಗ ಆ ಬೆಟ್ಟವನ್ನು ಹತ್ತಾ ಏನಾಗುತ್ತೆ, ಒಂದೊಂದೇ ಕಪ್ಪೆಗಳು ಜಾರಿ ಬೀಳ್ತಾ ಇರುತ್ತೆ. ಆಗ ಒಂದು ಕಪ್ಪೆ ಮಾತ್ರ ತುಂಬ ಒಂದು ಎನರ್ಜೆಟಿಕ್ ಆಗಿ, ತುಂಬ ಉತ್ಸಾಹದಿಂದ ಫಾಸ್ಟಾಗಿ ಆ ಬೆಟ್ಟವನ್ನು ಹತ್ತಾ ಇರುತ್ತೆ. ಆಗ ಅಲ್ಲಿರೋರೆಲ್ಲ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಒಂದೊಂದೇ ಕಪ್ಪೆಗಳು ಜಾರಿ ಬೀಳ್ತಾ ಇರುತ್ತೆ. ಆದರೆ ಒಂದು ಕಪ್ಪೆ ಮಾತ್ರ ತುಂಬ ಕಾನ್ಫಿಡೆಂಟಾಗಿ ಮೇಲೆ ಹೋಗ್ತಾ ಇರುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ, ನಿನ್ನ ಕೈಯಲ್ಲಿ ಆಗಲ್ಲ, ವಾಪಸ್ ಬಂದುಬಿಡು ಅಂತ. ಆದರೂ ಅದು ಏನೂ ಕೇರ್ ಮಾಡಲ್ಲ, ಆ ಕಪ್ಪೆ ಹತ್ತಾ ಇರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕರ್ಧ ಕಪ್ಪೆಗಳು ಬಿದ್ದುಬಿಟ್ಟಿರುತ್ತೆ. ಆದರೂ ಈ ಕಪ್ಪೆ ಒಂದು ಎನರ್ಜೆಟಿಕ್ ಆಗಿ ಫಾಸ್ಟಾಗಿ ಹೋಗ್ತಾನೆ ಇರುತ್ತೆ. ಆಗ ಎಲ್ಲರೂ ಕಿರ್ಚ್ತಾ ಇರ್ತಾರೆ, ನೋಡು ಆಲ್ಮೋಸ್ಟ್ ನಿನ್ನ ಫ್ರೆಂಡ್ಸ್ ಎಲ್ಲ ಸೋತೋಗಿದ್ದಾರೆ, ಬಿದ್ದುಬಿಟ್ಟಿದ್ದಾರೆ, ನಿನ್ನ ಕೈಯಲ್ಲೂ ಆಗಲ್ಲ ಆ ಬೆಟ್ಟವನ್ನು ಹತ್ತೋದಕ್ಕೆ, ರೀಚ್ ಆಗೋಕ್ಕೆ. ಸೊ ಬಂದುಬಿಡು, ವಾಪಸ್ ಬಂದುಬಿಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೂ ಇದು ಆ ಕಪ್ಪೆ ಏನು ಮಾಡುತ್ತೆ, ಫಾಸ್ಟಾಗಿ ಆ ಬೆಟ್ಟವನ್ನು ಹತ್ತಿಬಿಡುತ್ತೆ. ಎಲ್ಲ ಮುಗಿದ ಮೇಲೆ ಆ ಕಪ್ಪೆ ವಿನ್ ಆಗುತ್ತೆ. ಲಾಸ್ಟಲ್ಲಿ ಗೊತ್ತಾಗುತ್ತೆ ಆ ಕಪ್ಪೆಗೆ ಕಿವಿ ಕೇಳಿಸಲ್ಲ ಅಂತ. ಈ ಎಲ್ಲರೂ ಏನು ಕಿರ್ಚ್ತಾ ಇದ್ರು, ನಿನ್ನ ಕೈಯಲ್ಲಿ ಆಗಲ್ಲ, ವಾಪಸ್ ಬಂದುಬಿಡು ಅಂತ, ಆ ಕಪ್ಪೆ ಏನು ಅಂದ್ಕೊಂಡಿದೆ ಅಂತಂದರೆ, ಎಲ್ಲರೂ ನನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ, ನನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಎನರ್ಜಿಯಲ್ಲಿ ಹತ್ಬಿಡುತ್ತೆ ಆ ಕಪ್ಪೆ. ಸೊ ಆ ಕೊನೆಯಲ್ಲಿ ಗೊತ್ತಾಗುತ್ತೆ ಅದು ಕಿವುಡು ಕಪ್ಪೆ ಅಂತ. ಸೊ ಆ ಕಪ್ಪೆಗೆ ಕಿವಿ ಕೇಳಿಸಲ್ಲ, ಅದರಿಂದ ಜನರು ನನ್ನ ಮೋಟಿವೇಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಅದು ಆ ಬೆಟ್ಟವನ್ನು ಹತ್ಬಿಡುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅಂಥವ್ರನ್ನೆಲ್ಲ ನಾವು ಕೇರೇ ಮಾಡಬಾರ್ದು. ನಮಗೆ ಕಿವಿ ಕೇಳಿಸ್ತಾ ಇಲ್ಲ, ಆ ಕಿವುಡು ಕಪ್ಪೆಯ ಹಾಗೆ ನಾವು ನಮ್ಮ ವರ್ತನೆ ಇರಬೇಕು. ಯಾವುದನ್ನು ನಮ್ಮ ತಲೆಗೆ ಹಾಕ್ಕೋಬಾರ್ದು. ಸೊ ನಮ್ಮ ಗುರಿ ಏನಿದೆ ಅದರ ಕಡೆ ಮಾತ್ರ ನಮ್ಮ ಫೋಕಸ್ ಇರಬೇಕು. ನಾವು ಏನು ಸಾಧನೆ ಮಾಡಬೇಕು ಅಂತ ನಮಗೊಂದು ಟಾರ್ಗೆಟ್ ಇರುತ್ತೆ, ಒಂದು ಗೋಲ್ಸ್ ಇರುತ್ತೆ, ಅದ್ರ ಕಡೆ ಮಾತ್ರ ನಮ್ಮ ಫೋಕಸ್ ಇರಬೇಕು. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ಇವತ್ತು ಚೂಸ್ ಮಾಡ್ಕೊಂಡಿರೋ ಪ್ರಶ್ನೆ ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ. ಅವರ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಆ ಒಂದು ಎಕ್ಸಾಮ್ ಬರೆಯೋಕ್ಕಾಗುತ್ತಾ, ಅಥವಾ ಮನೆಯಿಂದ ಅವರು ಬೇರೆ ಕಡೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅವರ ಒಂದು ಪ್ರಶ್ನೆ ಇದಾಗಿದೆ, ಆಗುತ್ತಾ, ಅದಕ್ಕೇನು ಸಲ್ಯೂಷನ್ ಅಂತ ಕೇಳಿದ್ದಾರೆ. ವೀಣಾ ಅವರೇ, ಫಸ್ಟು ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆ ಡ್ರೀಮ್ ಏನಿದೆ, ಒಂದು ಡ್ರೀಮ್ ಜಾಬ್ ಅಂತ ನಿಮಗಿದೆ. ಸೊ ಆಲ್ರೆಡಿ ನೀವು ಅಚೀವ್ ಮಾಡಿದ್ದೀರಾ, ಆ ಪೊಸಿಷನಲ್ಲಿ ಇದ್ದೀರಾ ಅಂತ ವಿಜುವಲೈಸ್ ಮಾಡಿ. ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದರೆ ಅದೆಲ್ಲ ಮ್ಯಾಟರೇ ಆಗಲ್ಲ. ಯೂನಿವರ್ಸ್ ಮನ್ಸು ಮಾಡಿದ್ರೆ ಹೇಗೆ ಬೇಕಾದರೂ ಅರೇಂಜ್ ಮಾಡುತ್ತೆ. ಸೊ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನು ಅಮೌಂಟ್ ಬೇಕಿದೆ ಆ ಅಮೌಂಟ್ ಯೂನಿವರ್ಸ್ ನಿಮಗೆ ಖಂಡಿತ ಒಂದು ಅರೇಂಜ್ಮೆಂಟನ್ನು ಮಾಡಿಕೊಡುತ್ತೆ. ಯಾರ್ದೋ ಕಡೆಯಿಂದ, ಯಾವುದೋ ಒಂದು ಮೂಲಗಳಿಂದ ನಿಮಗೆ ಒಂದು ಸಹಾಯ ಅನ್ನೋದು ಬರುತ್ತೆ. ಸೊ ನಿಮ್ಮ ಒಂದು ಗುರಿ ಏನಿದೆ ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿ. ಇದು ಟೆಂಪ್ರವರಿ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸೊ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಸೊ ಈ ಒಂದು ಸಮಸ್ಯೆಗೆ ಸ್ವಿಚ್ ವರ್ಡನ್ನು ಕೊಡ್ತೀನಿ. ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಇರಿ. ಡಿವೈನ್ ಆರ್ಡರ್, ಡಿವೈನ್ ಆರ್ಡರ್.
ಈ ಸ್ವಿಚ್ ವರ್ಡನ್ನು ಎನಿ ಟೈಮ್ ಚಾಂಟಿಂಗ್ ಮಾಡ್ತಾ ಇರಿ. ಎಷ್ಟು ನೀವು ಪಾಸಿಟಿವ್ ಆಗಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ತೀರಾ, ಸೊ ನಿಮ್ಮ ಡ್ರೀಮ್ಸ್ ಎಲ್ಲ ರಿಯಾಲಿಟಿಗೆ ಬರ್ತಾ ಹೋಗುತ್ತೆ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.